ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಪೌಷ್ಟಿಕಾಂಶದಲ್ಲಿ ಹಿಂದುಳಿದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಈ ಕಡೆಯವರು ಹೇಳಿದ್ದಾರೆ, ಈ ಕಡೆಯವರು ಹೇಳಿದ್ದಾರೆ. ಶಿಕ್ಷಣದಲ್ಲಿ ಹಿಂದುಳಿದಿರೋದು ನಿಜ. ಅದಕ್ಕೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, ಕೂತ್ಕೊಳ್ಳಿ, ಅಜಯ್ ಸಿಂಗ್ ಅವರಿಗೆ ಹೇಳಿದ್ದೀನಿ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಒಂದು ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೆ. ಛಾಯಾ ದೇವಗಾಂಕರ್ ಅವರು ಪ್ರೊಫೆಸರ್, ಅವರು ಮೊನ್ನೆ 16ನೇ ತಾರೀಕು ವರದಿ ಕೊಟ್ಟಿದ್ದಾರೆ. ಮೊನ್ನೆ 16ನೇ ತಾರೀಕು ವರದಿ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಆ ವರದಿಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ನನಗನ್ಸುತ್ತೆ ಇನ್ನು 5-6 ವರ್ಷಗಳಲ್ಲಿ ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮುಂದುವರಿಬೇಕು. ಇವತ್ತು 371J ಜಾರಿಯಾದ ಮೇಲೆ 10,000 ಮೆಡಿಕಲ್ ಸ್ಟೂಡೆಂಟ್ ಅಡ್ಮಿಷನ್ ಆಗಿದೆ. 31,000 ಇಂಜಿನಿಯರ್ಗಳಾಗಿದ್ದಾರೆ. ಹೋಮಿಯೋಪತಿ ಮತ್ತೆ ಇತರೆ ಇವೆಲ್ಲ ಸೇರಿ ಅದು 12,000 ಆಗಿದೆ. 32,000 ಉದ್ಯೋಗ ಭರ್ತಿಯಾಗಬೇಕು. 32,000 ಉದ್ಯೋಗ ಭರ್ತಿಯಾಗಬೇಕು. ನಾನು ಏನೇನು ಹೇಳಿದ್ದೀನಿ ಅಂತಂದ್ರೆ 80% ನೀವೇ ಭರ್ತಿ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಬರಬೇಡಿ ಅಂತ ಹೇಳಿದ್ದೀನಿ. 80%, 32,000ದಲ್ಲಿ 80% ನೀವೇ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಟೀಚರ್ಗಳನ್ನೂ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಇವೆಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ, ವಿಶೇಷವಾಗಿ ಎಂಥದ್ದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ದೇವಣ ಗಾಂಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ, ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ.